ಮೈ ಬೇಬಿ DNA ರಿವ್ಯೂ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಈ ಮೂವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಥರ್ವ ಮುರಳಿ ಆ್ಯಕ್ಟ್ ಮಾಡಿರೋ ಈ ಮೂವಿನ 19 ಜೂನ್ 2025 ರಿಲೀಸ್ ಆಯಿತು. ಇವಾಗ ಜುಲೈ 19 ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ನೋಡಿದ ಮೇಲೆ ನನಗನ್ಸಿದ್ದು ಸ್ಟೋರಿ ಲೈನ್ ಚೆನ್ನಾಗಿದೆ. ಸ್ಟೋರಿ ಏನಂದರೆ ಮೆಡಿಕಲ್ ಥ್ರಿಲ್ಲರ್. ಆವಾಗ ತಾನೇ ಹುಟ್ಟಿರೋ ಮಗು, ಹಾಸ್ಪಿಟಲ್ ಕ್ರೈಮ್, ಇದ್ರ ಸುತ್ತಾನೇ ಇರುತ್ತೆ ಸ್ಟೋರಿ. ಮೆಡಿಕಲ್ ಥ್ರಿಲ್ಲರ್ ಮೂವಿ ಬರೋದು ತುಂಬ ಕಮ್ಮಿ. 1 ಇಯರ್ ಆಗಲಿ ಇಲ್ಲ 2 ಇಯರ್ಗಾಗಲಿ ಮೂವಿ ರಿಲೀಸ್ ಆಗ್ತವೆ. ಮೆಡಿಕಲ್ ಥ್ರಿಲ್ಲರ್ ಮೂವಿ ಅಂದ್ರೇ ಇಂಟ್ರೆಸ್ಟ್ ಬರುತ್ತೆ. ಹಂಗೆ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಬಟ್ ಲಾಸ್ಟ್ ನೋಡ್ತಾ ಹೋದರೆ ಆ ಥ್ರಿಲ್ಲೇ ಹೋಯ್ತು. ಹೀರೋ ಸೈಡಿಂದ ಕಮರ್ಷಿಯಲ್ ಹೋಗ್ತಾ ಇದ್ದಾರೆ ಅನ್ನೋ ಪಾಯಿಂಟೇ ಸ್ವಲ್ಪ ಬೇಜಾರಾಯಿತು. ಸಿನಿಮಾ ಯಾವಾಗ ಹಾಸ್ಪಿಟಲ್ ಸೈಡ್ ಹೋಗುತ್ತೋ ಅದು ಚೆನ್ನಾಗಿದೆ. ಮಧ್ಯ ಬರೋ ಇನ್ವೆಸ್ಟಿಗೇಷನ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಫುಲ್ ಮೂವಿ ನೋಡಬೇಕು ಅಂತ ಹಂಬಲ ಬರುತ್ತೆ. ಆ್ಯಂಡ್ ಹೀರೋ ಸ್ಟಾರ್ಟಿಂಗಲ್ಲಿ 40 ಮಿನಿಟ್ ಬರೋ ಕತೆ, ಸೆಕೆಂಡ್ ಹಾಫಲ್ಲಿ ಬರೋ ಆ್ಯಕ್ಷನ್ ಎಪಿಸೋಡ್ ಬೋರ್ ಆಯಿತು. ಏನು ಮಾಡ್ತಾರೆ ಅನ್ನೋ ಫೀಲ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಸೀರಿಯಸ್ ಆಗಿ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಬರೋ ಐಟಮ್ ಸಾಂಗ್ ಡಬ್ಬಾ ಥರ ಇದೆ. ಸ್ವಲ್ಪ ಹೀರೋ ಬ್ರೇಕಪ್ ಸೀನ್ ಆಗಲಿ, ಹೀರೋಯಿನ್ ಮೆಂಟಲ್ ಕಂಡೀಷನ್ ಆಗಲಿ, ಈ ಲೈನ್ ಇನ್ನೂ ಸ್ವಲ್ಪ ಬೆಟ್ರಾಗಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಪರ್ಫಾರ್ಮೆನ್ಸ್ ಪರವಾಗಿ ಬಂದರೆ ಅಥರ್ವ ಗುಡ್ ಆ್ಯಕ್ಟಿಂಗ್, ನಿಮಿಷ ಸೌಜನ್ಯ ಲೀಡ್ ಪರ್ಫಾರ್ಮೆನ್ಸ್. ನನ್ನ ಅನಿಸಿಕೆ ತುಂಬ ಬೇಜಾರಾದಾಗ ಒಂದು ಸರಿ ಟ್ರೈ ಮಾಡಿ. ಆ್ಯಾವ್ರೇಜ್ ಮೂವಿ. ನನ್ನ ರೇಟಿಂಗ್ ಬಂದು 10 ಔಟ್ ಆಫ್ 3. ನೆಕ್ಸ್ಟ್ ರಿವ್ಯೂ ಬೇಕಾದರೆ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ.